ವಾತಾವರಣ ಹೇಗಾಯ್ತು ಅಂತ ಹೇಳಿ ಗೊತ್ತಾಗುದಿಲ್ಲ. ಗುಡುಗು ಗುಡುಗಿಲ್ಲ, ಮಿಂಚು ಮಿಂಚಲಿಲ್ಲ. ಮಳೆ ಬರುವ ಲಕ್ಷಣ ಉಂಟಾ? ಸುಮ್ಮನಿರ ಮಳೆಯ ಈ ಸಂದರ್ಭದಲ್ಲಿ ಮಳೆ ವಿಷಯ ತೆಗಿಬೇಡ ನೀನು. ಬೇಡವಾ? ಮಳೆ ಅಲ್ಲ, ಆದ್ರೂ ಬಿಸಿ ಉಂಟಲ್ಲ. ಬಿಸಿ ಉಂಟು ಅಂತ ಹೇಳಿದ್ರೆ ಅಲ್ಲಿ ಅಗ್ನಿ ಉರಿತ ಉಂಟಲ್ಲ, ಅದಲ್ವಾ? ಇದು ಹೊರಗಿನ ವಿಷಯ ಅಲ್ಲ, ಒಳಗೇನೋ ನಡೀತಾ ಇದೆ ಶಬ್ದ ಅಂತ. ಒಳಗೆ ಅಂದ್ರೆ ಮನೆಯಲ್ಲ. ಹೌದು. ಅದೀಗ ಗಲಾಟೆ ಜೋರಾಗ್ತಾ ಉಂಟು. ಯಾವ್ದ್ರದ್ದು? ಎಲ್ಲ 2000 ಇದ್ದೆ ನಂಗೆ. ಹೌದು, ನೋಡ್ಬೇಕು. ನಿನಗ್ ಬಂತೆ ನನಗ್ ಬಂತೆ, ನಿನಗ್ ಬಂತೆ ನನಗ್ ಬಂತೆ. ಎಂತದ್ದ ಅದ ಅಲ್ವಾ? ಮತ್ತೆ ಈಗ ನೀನು ನೋಡು, ಈಗ 2000 ಜುಟ್ಟನ್ನಾದ್ರೂ ಒಂದು ಮಾಡಬಹುದು. ಮನೇಲಿ 2 ಜಡೆಯನ್ನು ಒಂದು ಮಾಡ್ಲಿಕ್ಕೆ ಆಗ್ತದೆ. ಜಡೆ ಹೊಟ್ಟೆ ಆಯ್ತು ಅಂದ್ರೆ ಗಲಾಟಿ. ಗಲಾಟೆ ಅಲ್ವಾ? ಆ ಗಲಾಟೆ ಏನಾದ್ರು ಆಯ್ತಾ ಅಂತ. ಅದೇ ಇರಬಹುದು ಅಂತ ಅಲ್ವಾ? ಇದು ಮಳೆ ಬರ್ತದೆ ಅಂತ ಹೇಳಿ ನೀನು ಭಯ ಪಡುವುದು ಬೇಡ. ಹೌದಾ? ಹೌದಪ್ಪ. ನೀನೆಲ್ಲ ಮಳೆ ಹೆದರುವವನೇನ ಪುಣ್ಯಾತ್ಮ. ಯಾಕ? ನಾವು ಒಂದು ಗೋವುಗಳನ್ನು ಕಾಯುವಾಗ ಮಳೆ ಬರ್ಲಿಲ್ವಾ? ಆನೆ ಸೊಂಡಿಲ ಗಾತ್ರದ ಮಳೆ ಬಿತ್ತು ಅಲ್ವಾ? ಹೌದು. ಅವತ್ತೇ ಅಲ್ವಾ ನೀನು ಹೀಗ್ ಮಾಡಿದ್ದು? ಅವತ್ತೇ ನಾವು ಅದ್ರ ಅಡಿಯಲ್ಲಿದ್ರಲ್ಲ, ನೀನ್ ತಲೆ ಮೇಲೆ ಬಿತ್ತಾ? ಅದೇ ಮತ್ತೆ ಅಲ್ವಾ? ನೀ ಹೀಗೆ ತಿರ್ಗ್ಸು. ಸರಿ, ಈಗ ಅದು ಗೋವರ್ಧನಗಿರಿ ಉದ್ಧಾರಣ. ಅವತ್ತೇ ನೀ ಗೋವಿಂದ ಆಯ್ತು. ನೀನು ಅವತ್ತೇ ನೀನು ಗೋವಿಂದ ಈಗಿದ್ದೆ ನನ್ನ ಪ್ರೇತವಾ? ಆಗಲ್ವಾ? ಮತ್ತೆ ಗೋವಿಂದ ಅಂದ್ರೆ ಅಂತ ಮೇಲೆ ಹೋಗಿದ್ದಲ್ಲ, ಮೇಲೆ ಕರೆದುಕೊಂಡು ಹೋಗಿದ್ದ. ಹೌದು ಅಲ್ವಾ? ದೇವಿಯಿಂದ ಕರೆದುಕೊಂಡು ಹೋಗು. ಅವತ್ತು ನಿನಗೆ ಗೋವಿಂದ ಅಂತ ಹೇಳಿ ಬಿರುದು ಕೊಡ್ಲಿಲ್ವ? ಗೋವಿಂದರಾಯ. ಮತ್ತೆ ಗೋವಿಂದರಾಯರು ಬಿಡಿಸ್ತೇಳ. ಗೋವಿಂದರಾಯ, ಗೋವಿಂದ. ನಾವು ಎಲ್ಲ ಬಹುವಚನದಲ್ಲೇ ಮಾತಾಡೋದು. ಗೋವಿಂದರಾಯರು. ಗೋವಿಂದ ವೇಗ ಆಗ್ತದೆ, ಏನಾಗ್ತದೆ ಹೇಳು? ಹೆಚ್ಚು ಕಡಿಮೆ ಆಗ್ತದೆ. ಏನಾಗ್ತದೆ? ಗೋವಿಂದರಾಯರು ಅಂತಾರೆ. ಗೋವಿಂದ ಗೋವಿಂದ ಆಗ್ಬಿಟ್ರೆ ಏನಾಗ್ತದೆ? ಅಯ್ಯೋ ಗೋಯ್ ಗೋಯ್ದ ಅಲ್ವಾ? ಅಲ್ವಾ? ಅದು ಪ್ರತಿ ವರ್ಷಕ್ಕೊಂದು ಬಾರಿ ಆಗ್ತದೆ. ಹಾಗೆಲ್ಲ ನೀ ಹೇಳಿ ಹೋಗ್ಬೇಡ. ಅದಲ್ವಾ? ಇದು ಯಾರು ಗ್ರಾಚಾರ ಸರಿ ಇಲ್ಲ. ಪುಣ್ಯಾತ್ಮ, ನಾ ಇಷ್ಟೊತ್ತಿಗೆ ಇಲ್ಲಿ ಬರುವವನೇ ಅಲ್ಲಾಗಿತ್ತು. ಇವತ್ತು ನೀನು ಕರೆದರೂ ನಾ ಬರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತು ಒಂದು ದಿವಸ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೆ ನಾನು. ಆದ್ರೂ ಹೀಗೆ ತಲೆ ಬಿಸಿ ಆಯ್ತು. ನೋಡು ಅಂತೇಳಿ ಜಾತಕ ಹಿಡ್ಕೊಂಡು ಹೋದೆ. ಹೌದು, ಜಾತಕ ಹಿಡ್ಕೊಂಡು ನಮ್ಮ ಅಶೋಕ್ ಭಟ್ರ ಹತ್ರ ಹೋದೆ. ಹೋದದ್ದು ಯಪ್ಪ ಅಂದ್ರು. ಮುಖ ನೋಡಿದ್ದೆ. ಏನಾಯ್ತಾ? ಜಾತಕ ಬಿಡಿಸಿ ಅಂದೆ. ಮುಖ ನೋಡಿ ಕೆಲವಷ್ಟು ಹೇಳಿದ್ರು. ಜಾತಕ ಬಿಡಿಸಿದ ಮೇಲೆ ಹೇಳಿದ್ರು, ಅಯ್ಯೋ ಪುಣ್ಯಾತ್ಮ ಮಕರಂದ, ಇವು ಭಾರಿ ಗಂಡಾಂತರ ಉಂಟು, ಗ್ರಾಚಾರ ಕೆಟ್ಟಿದೆ ನಿಮ್ದು. ಏನಾಗಿದೆ ಅಂತೆ? ಏನಾಗಿದೆ ಭಟ್ರೆ? ಸರಿ ಹೇಳಿ ಮಾಡ್ರೆ. ಗ್ರಾಚಾರ, ನನ್ ಗ್ರಾಚಾರ ಸರಿ ಇಲ್ಲ ಅಂತೇಳಿ ಇಲ್ಲಿ ಬಂದಿದ್ದು ಅಂದೆ. ಆಮೇಲೆ ಅವ್ರು ಹೇಳಿದ್ರು, ಇದು ನೋಡು, ಗುರು 1ನೇ ಮನೆಯಲ್ಲಿ, ಶುಕ್ರ 2ನೇ ಮನೆಯಲ್ಲಿ. ಅಲ್ಲ ಅಕ್ಕಪಕ್ಕ ತೊಂದ್ರೆ. ಸರಿ ಇದ್ನಲ್ಲ ಅವ. ಈ ರಾಮೇಶ್ವರ ಕಂಬಿಲಿ ಬಾಡಿಗೆ ಮನೆಯಲ್ಲಿ ಇದ್ದ ಅಂದ್ರು. ಮಾರೇರ ಅವ್ರು ಒಳ್ಳೆಲ್ಲ ಇರ್ಲಿ, ನನ್ನ ಗ್ರಾಚಾರ ಏನು ಹೇಳಿ ಮತ್ತೇನು ಆಗ್ಲಿಲ್ಲ. ನಿನ್ನ ಗ್ರಾಚಾರ ಕೆಟ್ಟಿದೆ ಅಂತ ಹೇಳಿದ್ರೆ ಇದು ಹೆಂಡತಿ ಉಂಟಲ್ಲ, ಹೆಂಡತಿಯಿಂದ ಹಲ್ಲೆ ಅಂದ್ರು. ಎಂತ ಒಳ್ಳೆ ಕಾರ್ಯಕ್ರಮದ ಬ್ಯಾಡ್ದಿದ್ದಾಗ್ತಿತ್ತಲ್ಲ. ಇದು ಬೇರೆ ಎಂತದ್ದು ಅಲ್ಲ. ಅವರು ಅಶೋಕ್ ಭಟ್ರೆ ಸರಿ ಉಂಟು. ಹೆಂಡತಿಯಿಂದ ಹಲ್ಲೆ, ಇದು ನಮ್ಮನೆ ಬದುಕು. ನಿಮ್ಮನೆ ಬದುಕು? ನನ್ನ ಬದುಕು ಹೋಗಿದ್ರೆ ಈ ನಿಮ್ಮನೆ ಬದುಕು ಅಂದ್ರೆ ನನ್ನ ಹೆಂಡತಿಯ ಹೌದೇನಾ? ಪ್ರಚಾರ ಮಾಡು ಅಂದ್ರೆ ಯಾರಿಗೂ ಗೊತ್ತಿಲ್ಲಲ್ಲ. ನಾನು ಇವನ್ ಹೆಂಡತಿ ಅಂತ ಹೇಳಿ ಹೇಳ್ತಾ ಹೋಗು. ಇವಳೆ ನಿನ್ನ ಹಾಗೆ ಹೇಳಿದ್ದು. ಏನೋ ವೇಗವಾಗಿ ಬಂದಿದ್ದಾಳೆ, ಏನೋ ಹೇಳಲಿಕ್ಕೆ. ಏನಾಯ್ತಾ? ಸ್ವಾಮಿ ಕೇಳನ್ನ